ವಿಷಯ ಗೊತ್ತಿದೆ. ಆಮೇಲೆ ಏನು ಮುಜುಗರ ಪಟ್ಕೊಳ್ಳೋದು ಬೇಡ. ನಾವೇನು ಹುಲಿ ಸಿನಿಮಾಗಳೆಲ್ಲ ನಿಮ್ಮ ಥರನೇ ನಾವು ಮನಸ್ಸು, ಆಯಿತಾ? ನಮ್ಮನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿ. ಫ್ರೆಂಡ್ಸ್ ಅಂದಿದ ತಕ್ಷಣ ಹೋಗೋ ಬರೋಲ್ಲ ಫ್ರೆಂಡ್ಸ್ ಆಯಿತಾ? ಇವಾಗ ನಟನೆ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ಚೂರು ನಿಮ್ಮಲ್ಲಿ ಯಾರಾದರೂ ಏನಾದರೂ ಒಂದು ಅಭಿನಯ ಮಾಡೋದಾಗಲಿ, ಏಕಾಭಿನಯ ಪಾತ್ರ ಮಾಡೋದಾಗಲಿ, ಯಾರಾದ್ರೂ ನೀವು ಇಲ್ಲಿ ಬರೋ ಇಲ್ಲೂ ಮೂಲೆಲ್ಲ ಕೂತ್ಕೊಂಡಿರೋದು ಆ ಥರ ಯಾರಿಗಾದ್ರೂ ಗೊತ್ತಿದ್ರೆ, ನಿಮ್ಗೆ ಅನುಭವ ಇದ್ರೆ, ಚಿಕ್ಕದು ನೀವೇನಾದ್ರು ರೀಲ್ಸೋ ಏನೋ ಡೈಲಾಗೋ ಏನೋ ಮಾಡಿರ್ತೀರಲ್ಲ, ಅದನ್ನಾದ್ರೂ ಪರವಾಗಿಲ್ಲ ಮಾಡ್ಬೋದು. ಯಾರು ಕೈ ಎತ್ತಿ ನೋಡೋಣ ಮಾಡಿ. ಯಾರು ಧೈರ್ಯ ಇಲ್ಲಿ ಏನು ಎಲ್ಲರೂ ಫ್ರೆಂಡ್ಸ್ಗಳೇ ತಾನೆ, ಏನು ಮುಜುಗರ ಭಯ ಅವೆಲ್ಲ ಏನು ಪಟ್ಕೊಳ್ಬೇಡ. ಇಂಟ್ರೆಸ್ಟ್ ಮಾಡಲ್ಲ, ಏನ್ ಬರುತ್ತೆ ಮಾಡಿ, ಪರವಾಗಿಲ್ಲ. ಆಯ್ತಾ? ಯಾರು ಏನ್ ಬರುತ್ತೆ ಮಾಡಿ, ಪರವಾಗಿಲ್ಲ. ರೀಲ್ಸ್ ಮಾಡ್ತೀರಾ? ಹೋಗಿರೋ ಯಾರು ಮಾಡಲ್ಲ, ಯಾರು ಮಾಡಲ್ಲ ಮಾಡ್ತೀರಾ? ಅಕೌಂಟ್ ಇಂದ ಇವಾಗ ಏನು ಗೊತ್ತಾ, ಈ ಮುಜುಗರ ಹೋಗುವಂಥದ್ದೇ ನಮ್ಮ ರಂಗಭೂಮಿ ಕಲಿಸ್ಕೊಳ್ಳೋದು ಮೊದಲನೇ ಪಾಠ. ಈ ಮುಜುಗರ ಯಾವಾಗ ನಿಮ್ಮಿಂದ ಆಚೆ ಹೋಗುತ್ತೋ ಆವಾಗ ನೀವು ಎಲ್ಲದಕ್ಕೂ ಮುಂದೆ ಬರೋ ಥರ ಆಗುತ್ತೆ. ಒಂದು ಪ್ರಶ್ನೆ, ಇವಾಗ ಏನೋ ನಿಮ್ಮ ಡೌಟ್ಸ್ಗಳಿಗೆ ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಏನೋ ಡೌಟ್ಸ್ ಬರುತ್ತೆ. ಆ ಡೌಟ್ಸ್ ಬಂದಾಗ ನೀವು ಡೌಟ್ಸ್ ಕೇಳೋಕ್ಕೂ ನೀವು ಮುಜುಗರ ಪಟ್ಕೊಂಡು ಇದ್ರೆ ನಿಮ್ಮ ಡೌಟ್ಸ್ ಏನು ಕ್ಲಿಯರ್ ಆಗುತ್ತೆ? ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ನಿಮ್ಗೆ ಉತ್ತರ ಏನು ಸಿಗುತ್ತೆ? ಇದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಈ ನಮ್ಮ ರಂಗಭೂಮಿಲಿ ಕಲಿಸ್ಕೊಡೋದೇ ಮೊದಲನೇ ಈ ಸ್ಟೇಜ್ ಫಿಯರ್ ಹೋಗ್ಸೋದು. ಸ್ಟೇಜ್ ಫಿಯರ್ ಹೋಗ್ಸೋದು ಹೆಂಗೆ ಅಂತಂದ್ರೆ, ನೀವು ನಿಮ್ಮ ಆಕ್ಟಿವಿಟೀಸ್ಗಳು, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು, ಅದು ಇದು ಏನೇನೋ ಮಾಡ್ತಾ ಇರ್ತೀರಲ್ಲ, ಕಾಮಿಡಿ ಅವು ಇವೆಲ್ಲ, ಅದನ್ನೇ ಪರವಾಗಿಲ್ಲ ಚೂರು ಇದು ಮಾಡಿ. ಯಾರಿಗೆ ಏನು ಗೊತ್ತೋ ಅದನ್ನ ಮಾಡಿ. ಇಬ್ರಿಬ್ರೇ ಮಾಡಿ, ಪರವಾಗಿಲ್ಲ. ಇಬ್ರು ಏನಾದ್ರು ಮಾಡ್ತೀರಾ ಸ್ಕಿಟ್ಟು ಅಥವಾ ಇಲ್ಲ ಯಾರು ಸಿನಿಮಾ ಡೈಲಾಗ್ ಗೊತ್ತಾ? ಸಿನಿಮಾ ಡೈಲಾಗ್ ಹೇಳಿ ಯಾರಾದ್ರು ನೋಡೋದು. ರಾಜ್ಕುಮಾರ್ ಸಿನಿಮಾ ಡೈಲಾಗ್ ಯಾವ್ದು ಇಲ್ವಾ? ಬಬ್ಲು ಅನ್ನ ಅಂತದ್ದು. ಇದು ಏನಂತಂದ್ರೆ, ನಿಮ್ಗೆ ಪಾಠದಲ್ಲೂ ಮತ್ತೆ ರಂಗಭೂಮಿಗೂ ಏನು ವ್ಯತ್ಯಾಸ ಮತ್ತೆ ಎಷ್ಟು ಅದು ಆಪ್ತವಾಗಿರುತ್ತೆ ಅನ್ನೋದನ್ನ ಸ್ವಲ್ಪ ಸಿಂಪಲ್ ಆಗಿ ನಿಮ್ಗೆ ಓದೋದ್ರಲ್ಲೂ ನೀವು ರಂಗಭೂಮಿ ಅಳವಡಿಕೆ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ, ಇವಾಗ ನೀವು ಇವಾಗ ನಾವು ಒಂದು ಡೈಲಾಗ್ ಹೇಳ್ತೀವಿ. ಇವಾಗ ನಾನು ಯಾವುದೋ ಒಂದು ರಾಜ್ಕುಮಾರ್ ಡೈಲಾಗ್ ಸುಮ್ಮನೆ ಹೇಳ್ತೀನಿ. ನಾನ ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಿಬರಹವನ್ನೇ ಅಳಿಸಿ ವಿಧಾನದಿಂದಲೇ ಮರಣವನ್ನು ಮೆಟ್ಟಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಮಹಾವೀರ, ಅತಳ ವಿತಳ ಸುಕಲ ರಸಾತಳ ಪಾತಾಳ ತಳತಳ ಪಾದದಡಿಯಲ್ಲಿಟ್ಟು ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಈ ತರ ಡೈಲಾಗ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೂ, ನೀವು ಪಾಠದ ಎಕ್ಸಾಮ್ ಟೈಮಲ್ಲೂ ನೀವು ಹೋಗಿ ಇವಾಗ ಒಂದು ಪ್ಯಾರಾ ಆನ್ಸರ್ ಇರುತ್ತೆ, ಅದನ್ನ ನೆನಪು ಮಾಡ್ಕೊಂಡು ನೀವು ಬಾಯಾಟ್ ಮಾಡ್ಕೊಂಡು, ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಾಯಾಟ್ ಮಾಡೋದೇ ಅಭ್ಯಾಸ ಆಗಿರುತ್ತೆ ನಿಮ್ಗೆಲ್ಲ. ಅದಕ್ಕಿಂತ ಈಸಿ ಮೆಥಡ್ ಏನಂತಂದ್ರೆ, ಒಂದು ಕೀವರ್ಡ್ಗಳು ಮಾಡ್ಕೋಬೇಕು. ಕೀವರ್ಡ್ ಒಂದು ಪ್ಯಾರಾ, ಒಂದು ಕ್ವಶನ್ ಒಂದು ಪ್ಯಾರಾ ಆನ್ಸರ್ ಇರುತ್ತೆ. ಅದರಲ್ಲಿ ಇಡೀ ಪ್ಯಾರಾ ನಿಮ್ಗೆ ನೆನಪಾಗಬೇಕು ಅಂದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಲೈನ್ ಇದ್ದೇ ಇರುತ್ತೆ. ಒಂದು ವಿಷಯ ತಿಳಿಸೋದಕ್ಕೆ. ಇವಾಗ ನಾವು ಒಂದು ಸಿನಿಮಾ, ಸೀರಿಯಲ್ ಅದೆಲ್ಲ ಮಾಡ್ಬೇಕಾದ್ರೆ ಒನ್ ಲೈನ್ ಸ್ಟೋರಿ ಅಂತ ಮಾಡ್ಕೊಂತೀವಿ, ಆಯ್ತಾ? ಒನ್ ಲೈನ್ ಸ್ಟೋರಿ ಮಾಡ್ಕೊಂಡಾಗ ಒನ್ ಲೈನ್ ಸ್ಟೋರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಂಡಿರ್ತೀವಿ. ಆಮೇಲೆ ಅದನ್ನ ಬಿಲ್ಡಪ್ ಮಾಡ್ಕೊಂಡು ಅದನ್ನ ಸ್ಕ್ರಿಪ್ಟ್ ಮಾಡಿ ದೊಡ್ಡ ಕಥೆ ಮಾಡಿ ಒಂದೇ ಲೈನ್ 1 ವರ್ಷ 2 ವರ್ಷ ಎಪಿಸೋಡ್ ಹೇಳ್ಬಿಡ್ತಾರೆ. ಅದೇ ತರನೇ ಇದನ್ನು ನಿಮ್ಗೆ ಅಷ್ಟೇ
ಕೀವರ್ಡ್, ಒಂದು ಪ್ಯಾರಾದಲ್ಲಿ ಒಂದು ಕೀವರ್ಡ್ ಏನಾದರೂ ಒಂದು ಇಂಪಾರ್ಟೆಂಟ್ ಲೈನ್ ಇರ್ತಲ್ಲ, ಅದನ್ನ ನೀವು ಒಂದು ಪಾಠ ಬರ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಏನಿರ್ತದೆ ಆ ಕೀವರ್ಡ್ಗಳನ್ನೆಲ್ಲ ಒಂದ್ ಕಡೆ ಮೆನ್ಷನ್ ಮಾಡ್ಕೋಬೇಕು. ಆ ಕೀವರ್ಡ್ಗಳೆಲ್ಲ ಮೆನ್ಷನ್ ಮಾಡ್ಕೊಂಡು ಆ ಕೀವರ್ಡ್ ಜೊತೆ ಇದನ್ನ ಪ್ಯಾರಾನ ನೀವು ಓದಿ ನೋಡ್ಕೊಂಡು ಆ ಕೀವರ್ಡ್ ನೆನಪಾಗಿದ ತಕ್ಷಣ ಇಡೀ ನಿಮ್ಗೆ ಆ ಪ್ಯಾರಾಗ್ರಾಫ್ ನೆನಪು ಬರ್ಬೇಕು. ಅದು ತುಂಬಾ ಈಸಿ ಮೆಥಡ್. ಅದನ್ನ ನೀವು ಏನಂದ್ರೆ ಸ್ವಲ್ಪ ಏನಾದ್ರು ಒಂದು ಏನಾದ್ರು ಒಂದು ಪ್ಯಾರಾಗ್ರಾಫ್ ಕಲ್ಪನೆ ಮಾಡ್ಕೊಂಡು ನಿಮ್ಗೆ ಏನ್ ಈಸಿ ಏನೋ ಒಂದು ನಿಮ್ಗೆ ಏನ್ ನೆನಪಾಗುತ್ತೆ ಅದೊಂದು ವಸ್ತು ಇಟ್ಕೊಂಡು ಏನಾದ್ರು ನೆನಪು ಮಾಡ್ಕೊಂಡು ಆಗ ಆ ಪದನ ನೆನಪಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಆ ಪ್ರಶ್ನೆ ಏನೋ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ತಾರೆ. ಅದನ್ನ ನೀವು ಮೂರು ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, 10 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, ಅದನ್ನ ಅದೇ ಪ್ರಶ್ನೆ ಇರುತ್ತೆ. ನಿಮ್ಗೆ 2 ಕಡೆ ಕೊಟ್ಟಿದ್ರೆ ಅದನ್ನ ಹೆಂಗ್ ಬರೀಬೇಕು, ಅದನ್ನ ಬಿಲ್ಡಪ್ ಮಾಡ್ಕೊಂಡು ಹೋಗೋದು ನಿಮ್ಗೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ ಪಾಠದಲ್ಲೇ ತುಂಬಾ ಯೂಸ್ ಆಗುತ್ತೆ ಇದು. ಆಯ್ತು, ನೀವು ರಂಗೋಲಿ ಇದೊಂದೇ ಇಲ್ಲ, ತುಂಬಾ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ನಿಮ್ಗೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಧೈರ್ಯ ತುಂಬಾ ಅಂತಂದ್ರೆ ಇದು ಮೇನ್ ಕೆಲಸ. ನೀವು ಬರೀ ಕಾಲೇಜಲ್ಲಿ ಮುಗಿಸ್ಕೊಂಡು ಹೋಗಿದ ತಕ್ಷಣ ನಿಮ್ಗೆ ಇವಾಗ ನಿಮ್ ಕಾಲೇಜಲ್ಲಿ ಓದೆಲ್ಲ ಮುಗಿದ ತಕ್ಷಣ ನೆಕ್ಸ್ಟ್ ನೀವು ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ವಾ. ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಂಟರ್ವ್ಯೂ ಕೇಳಿದ್ರೆ ಹೋಗಿ ಸರ್ ನನಗೆ ಹಿಂಗ ಹಂಗ್ ಮಾಡಕ್ಕಾಗುತ್ತಲ್ಲ ನೀವು, ಇಲ್ಲ ತಾನೆ. ಅಲ್ಲೋಗಿ ನೀವು ಅವ್ರಿಗೆ ಅವ್ರು ಇಂಟರ್ವ್ಯೂ ಹೆಂಗಿರ್ಬೇಕಂತಂದ್ರೆ ಒಬ್ಬೊಬ್ಬರು 100 ಮಾರ್ಕ್ಸ್ ತಗೊಂಡಿರ್ತಾನೆ, ಅವ್ನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬರಲ್ಲ, ಅವನಿಗೆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇರಲ್ಲ. ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲಿಂದ ನಿಮ್ಗೆ ಹುಟ್ಟುತ್ತೆ ಅಂತಂದ್ರೆ ಈ ತರ ರಂಗಭೂಮಿ ಚಟುವಟಿಕೆಗಳು, ಕಲ್ಚರಲ್ ಆಕ್ಟಿವಿಟೀಸು ಇವೆಲ್ಲ ಇದೆ. ನೀವು ಒಂದು ಸ್ಟೇಜ್ ಅಲ್ಲೋ ಇಲ್ಲ ಎಲ್ಲೋ ಒಂದು ಯಾರೋ ಒಬ್ರು ಅಕಸ್ಮಾತ್ ನಿಮ್ಗೆ ಡಿಸ್ಕಸ್ ಇರ್ತಾರೆ, ನೀವು ಕ್ಲಾಸ್ ಪ್ರಿನ್ಸಿಪಲ್ ಏನಾದ್ರು ಮಾತಾಡೋದು ಏನೋ ಒಂದು ವಿಷಯ ಕರೆದಾಗ ಅಲ್ಲಿ ಮಾತಾಡುವಂಥದ್ದು ಇರಬೇಕು. ಮಾತಾಡೋ ಪ್ರತಿಭೆನೇ ನಿಮ್ಗೆ ತುಂಬಾ ಫ್ಯೂಚರ್ ಅಲ್ಲಿ ಯೂಸ್ ಆಗೋದು. ಈ ಪಾಠಗಳೆಲ್ಲ ನಿಮ್ಗೆ ಎಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನಿಮ್ಗೆ ಬರುತ್ತಾ, ಬಟ್ ನಿಮ್ಗೆ ಸ್ಕೋರ್ ಮಾಡಕ್ ಬೇಕೇ ಬೇಕು. ಸ್ಕೋರ್ ಮಾಡಕ್ಕೆ ನೀವು ಓದಲೇಬೇಕು. ಆ ಸ್ಕೋರ್ ಆದ್ಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಲು, ನಿಮ್ಗೆಲ್ಲ ಒಂದು ಧೈರ್ಯ ಇದೆಲ್ಲ ಬರ್ಬೇಕು ಅಂತಂದ್ರೆ ರಂಗಭೂಮಿಲಿ ನಿಮ್ಗೆ ತುಂಬಾ ಒಂದೆರಡು ಸುಮ್ಮನೆ ಏನಾದ್ರು ಒಂದು ಆಕ್ಟಿವಿಟೀಸ್ ನಿಮ್ಮ ಮಕ್ಕಳು ಅದ್ರ ಜೊತೆ ಇದು ಮಾಡ್ತಾ ಇರ್ಬೇಕು. ಆ ತರ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಒಂದು ಸುಮ್ಮನೆ ನಿಮ್ಗೆ ಒಂದು ಡೈಲಾಗ್ ಹೇಳೋದು ಅಥವಾ ಏನಾದ್ರು ಇದ್ರೆ ಮಾಡಿ, ಪರವಾಗಿಲ್ಲ. ಮಾಡೋದು ಮಾಡಪ್ಪ, ನಿಮ್ಗೆ ಏನ್ ಬರ್ತೆ ಮಾಡ್ರು ನೋಡಿ, ಮುಜುಗರೆಲ್ಲ ಹೋಗ್ಬೇಕು. ಅವಾಗೇನೆ ನೀವೇನಾದ್ರೂ ಮಾಡೋದಕ್ಕೆ ಸಾಧ್ಯ. ಇದ್ರ ಜೊತೆಗೆ ನಿಮ್ಗೆ ಇವಾಗ ನಟನೆಯಲ್ಲಿ ಎಷ್ಟು ವಿಧಗಳಿದೆ, ನಟನೆ ನಾವು ಯಾವ ರೀತಿ ಮಾಡಬೇಕು, ನಾವು ಪಾತ್ರನ ಯಾವ ರೀತಿ ನಮ್ಮಲ್ಲಿ ಅಳವಡಿಸ್ಕೋಬೇಕು, ಒಂದು ಸ್ಕ್ರಿಪ್ಟ್ ಓದೋ ರೀತಿ ಹೇಗೆ, ಆ ಸ್ಕ್ರಿಪ್ಟ್ ಓದಿದ್ಮೇಲೆ ನಾವು ಒಂದೇ ಸ್ಕ್ರಿಪ್ಟ್ನ ಒಂದು 4 ಸತಿ ಓದ್ಬೇಕು. 4 ಸತಿ ಓದೋದನ್ನು ಬೇರೆ ತರ ಓದ್ಬೇಕಾಗುತ್ತೆ. ಫಸ್ಟ್ ನಿಮ್ಗೆ ಏನೋ ನಿಮ್ಗೊಂದು ಪಾಠ ಕೊಟ್ಟಾಗ ಇಡೀ ಪಾಠನ ಬರೀ ಓದ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ನೀವು ಆ ಪಾಠನ 4 ಸತಿ 4 ತರ ಓದ್ಬೇಕು. ಫಸ್ಟ್ ಆ ಪಾಠ ಓದೋದೇನಕ್ಕೆ ಅಂದ್ರೆ ಇಡೀ ಆ ಪಾಠದಲ್ಲಿ ಏನ್ ಇಂಪಾರ್ಟೆಂಟ್ ವಿಷಯ ಇದೆ, ಇಡೀ ಪಾಠ ನಾವು ಏನ್ ತಿಳಿಸ್ಬೇಕು ಅಂತಿದೆ ಅದನ್ನ ಸುಮ್ಮನೆ ಫಸ್ಟ್ ಓದೋದು. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕ್ರಿಪ್ಟ್ ಕೊಡ್ತಾರೆ, ನಮ್ಗೆ ಬೇರೆ ಡೈಲಾಗ್ ಹೇಳಿದ ತಕ್ಷಣ ಆ ಡೈಲಾಗ್ ಮಾತ್ರ ನಾವು ನೋಡ್ಕೊಳ್ಳೋದು. ಇಡೀ ಸ್ಕ್ರಿಪ್ಟ್ ನೋಡ್ತೀವಿ, ಏನ್ ಸಿಚುವೇಶನ್ ಹೇಳ್ತಾ ಇದೆ ಇಲ್ಲಿ, ಅವ್ರವ್ರಿಗೆ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಏನ್ ಸಂಬಂಧ ಇದೆ, ಇವೆರಡು ಏನ್ ಮಾತಾಡ್ತಾ ಇದೆ, ಆಮೇಲೆ ಅವನು ಕೋಪದಲ್ಲಿದ್ದಾನ, ತಮಾಷೆ ಮಾಡ್ತಾ ಇದ್ದಾನ, ಇವೆಲ್ಲ ನವರಸಗಳು ಅದ್ರಲ್ಲಿ ಬರುತ್ತೆ. ಅವನ ಭಾವನೆಗಳೇನಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಡೈಲಾಗ್ನ ನೀವು ಗ್ರಾಫ್ ಮಾಡ್ಕೊಳ್ಳೋದಾಗ ಅವಾಗ ಈಸಿಯಾಗಿ ಕುತ್ಕೊಳ್ಳುತ್ತೆ. ನೀವು ಡೈರೆಕ್ಟ್ ಓದಿದ ತಕ್ಷಣ ನೀವು ಇವಾಗ ಪಾಠನ ಕೆಲವರು ಹಂಗೆ ಮಾಡೋದು, ಪಾಠ ಮುಗೀತು, ನೆಕ್ಸ್ಟ್ ನಾಳೆ ಟೆಸ್ಟ್ ಇದೆ ಅಂದಿದ ತಕ್ಷಣ ಕುತ್ಕೊಂಡ್ಬಿಟ್ಟು ಬಾಯಟ್ ಮಾಡಕ್ ಶುರು ಮಾಡ್ತಾರೆ. ಆ ಬಾಯಟ್ ಮಾಡೋದು ತುಂಬಾ ಫ್ಯೂಚರ್ಗೆ ನಿಮ್ಗೆ ತುಂಬಾ ಯೂಸ್ ಇರಲ್ಲ. ಬಾಯಟ್ ಮಾಡೋದು ಯಾವುದೂ ನಿಮ್ಗೆ ನೆನಪಲ್ಲಿ ಇರಲ್ಲ. ಇವಾಗ ಟೆಸ್ಟ್ ಇದೆ, ನಾಳೆ ಬರೆಯೋಕೆ ಯೂಸ್ ಆಗುತ್ತೆ, ಅದರಲ್ಲೂ ಒಂದು ಲೈನ್ ಬರ್ತದೆ, ಇಡೀ ಪ್ಯಾರಾನೇ ಮರ್ತೋಗ್ಬಿಡುತ್ತೆ. ಅದಾದ್ಮೇಲೆ ಎಕ್ಸಾಮ್ ಮುಗ್ದಾದ್ಮೇಲೆ ಅದೇನು ಓದಿದ್ರೆ ಅನ್ನೋದು ನೆನಪಿರಲ್ಲ. ಆಯ್ತಿಂದ ನೀವು ಪಾಠನ ಆಲ್ಮೋಸ್ಟ್ ಬಾಯಟ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಏನ್ ಹೇಳ್ತಾ ಇದೆ ಇದು, ಇಡೀ ಸಬ್ಜೆಕ್ಟ್ ನಮ್ಗೆ ಏನ್ ತಿಳಿಸ್ಬೇಕು ಅಂತ ಇದೆ, ಅದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇಂಥವನ್ನ ನಾವು ಅಬ್ಸರ್ವೇಷನ್ ಮಾಡ್ಕೊಂಡು ಅದ್ರಲ್ಲಿ ಕಲಿಬೇಕಾಗುತ್ತೆ.
ಅದರಲ್ಲೂ ಗೌರ್ಮೆಂಟ್ ಕಾಲೇಜ್ ಆಗಲಿ ಸ್ಕೂಲ್ ಮಕ್ಕಳಿಗಾಗಲಿ ಅವ್ರಿಗೆ ಸ್ವಲ್ಪ ತರಬೇತಿ ಸಿಗುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಮ್ಮ ಸಂಸ್ಥೆಯಿಂದ ನಾವು ಖುದ್ದಾಗಿ ವಾಲಂಟಿಯರ್ಸ್ ಆಗಿ ನಾವು ಇಲ್ಲಿ ಬಂದು ಮಕ್ಕಳಿಗೆ ಹೇಳ್ಕೊಡ್ತೇವೆ. ನಮ್ದೆಲ್ಲ ಸುಮಾರು ಕಾರ್ಯಕ್ರಮಗಳೆಲ್ಲ ರವೀಂದ್ರ ಕಲಾಕ್ಷೇತ್ರ ಗೊತ್ತಾ, ಹೋಗಿದ್ದೀರಾ? ಅಲ್ಲಿ ಬೆತ್ತಟ್ಟಿ ಬೋಳೇಶ್ವರಕ್ಕೆ ಹೋಗಿದ್ದೀರಾ? ಅಲ್ಲಿ ನಾಟಕ ಎಲ್ಲ ಮಾಡಿಸಿದ್ರಲ್ಲ, ನಿಮ್ಗೆ ಪಾಠ ಇದೆಯಲ್ಲ, ಬೆತ್ತಟ್ಟಿ ಬೋಳೇಶ್ವರ ಮತ್ತೆ ಕೃಷ್ಣೇಗೌಡರ ಸೆಕೆಂಡ್ ಇಯರ್ ಅದೆಲ್ಲ ನಮ್ಮ ಸ್ನೇಹಿತರ ಟೀಮ್ ಇದೆಲ್ಲ ಭಾಸ್ಕರ್ ಅಂತ ಮಾಡೋದು, ಅವ್ರ ಟೀಮಲ್ಲಿ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಅವಕಾಶ ಇದೆ, ಅದನ್ನೆಲ್ಲ ಮತ್ತೆ ನಾವೇ ಡ್ರಾಮಾ ತಯಾರಿ ಮಾಡಿ ಅದನ್ನ ಫುಲ್ಲು ವೇದಿಕೆ ಅಂತಂದು ಇದು ಮಾಡ್ತಾರೆ. ಆಮೇಲೆ ಪ್ರಿನ್ಸಿಪಲ್ ಹತ್ರ ಕೇಳಿ ನಾನು ಮಾತಾಡಿದ್ದೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಆಯಿತಾ, ಅವರೆಲ್ಲರೂ ಭಾಗವಹಿಸಿ ಒಂದು ನಾಟಕನೇ ಬೇಕಾದ್ರೆ ನಿಮಗೆ ರೆಡಿ ಮಾಡ್ಬೋದು. ಈ ಹುಡುಗರನ್ನೆಲ್ಲ ನೋಡಿದ್ರೆ ಹುಡುಗಿರ ಸ್ಟ್ರೆಂತ್ ಇಷ್ಟೊಂದು ಇದೀರ ಆಸಕ್ತಿ ಇದ್ರಲ್ಲಿ ತೋರಿಸ್ತಾ ಇದ್ದಾರೆ ಗಂಗೂಲಿ. ಹುಡುಗರು ತುಂಬ ಕಡಿಮೆ ಇದ್ದಾರೆ. ಯಾಕಂದ್ರೆ ಅದನ್ನೇ ತುಂಬ ಹೆಣ್ಮಕ್ಳಿದೆ ತುಂಬ ಹುಡುಗರಿಗೂ ಪಾತ್ರ ಹಾಕ್ಸಿ ಆ ಥರ ಮಾಡಿ ಒಂದು ನೀಟಾಗಿ ಒಂದು ಸ್ಟೇಜ್ ಪ್ರೋಗ್ರಾಮೇ ಮಾಡಿಸ್ಬೋದು. ಇದಕ್ಕೆಲ್ಲ ಬೇಕಾದ್ರೆ ನಾವು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಕೇಳಿದ್ವಿ. ಇದ್ರ ಜೊತೆ ಇವಾಗ ಒಂದು ಕೆಲಸ ನೋಡಿ, ಸರ್ಕಲ್ ಮಾಡೋಕ್ಕಾಗತ್ತೆ, ಸರ್ಕಲ್ ಮಾಡಿ ನೋಡೋಣ, ಎಲ್ಲ ಸರ್ಕಲ್ ಕೊಡ್ತೀವಿ, ಸರ್ಕಲ್ ಅಂತಂದ್ರೆ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ? ಧ್ವನಿ 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 ಅದಾದ್ಮೇಲೆ ಬಾಡಿ ಲ್ಯಾಂಗ್ವೇಜು, ಫೇಸ್ ಎಕ್ಸ್ಪ್ರೆಷನ್ನು, ಇದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸರ್ಸೈಸ್ ಇದೆ. ಇವಾಗ ಫೇಸ್ ಎಕ್ಸ್ಪ್ರೆಷನ್ಗೆ ಉಬ್ಬಾರಿಸೋದಾಗ್ಲಿ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಫೇಸ್ ಎಕ್ಸ್ಪ್ರೆಷನ್ನ ಅಲ್ಲಿ ಕಲಿಬೋದು. ಈಗ ನಾವು ರಂಗಭೂಮಿ ಸ್ಟಾರ್ಟ್ ಮಾಡೋದೇ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬರ್ಸ್ಕೊಂಡಿದ್ದು ಮಾಡಿಸ್ತಿದ್ದಲ್ಲ, ಅದು ಸೆಕೆಂಡು. ನಿಮಗೆ ಆಕ್ಟಿಂಗ್ ಕಲಿಯೋದಕ್ಕೋಸ್ಕರ ಅಂತಂದರೆ ಅಲ್ಲಿ ನಿಂತ್ಕೊಂಡು ನೀವು ಉಪ್ಪನ್ನ ಆಡಿಸೋದಾಗಲಿ ಆಯಿತಾ, ಕಣ್ಣು ಐಬಾಲ್ನ ಆಡಿಸೋದಾಗ ಅದನ್ನಾಗಲಿ, ಆಮೇಲೆ ಫೇಸ್ ಕೆಲವೊಂದು ಅಕ್ಷರಗಳನ್ನ ಹೇಳೋದ್ರಿಂದ ಅದು ಇದು ಬರ್ಬೋದು. ಇವಾಗ ಫೇಸ್ ಇದೆಲ್ಲ ಸ್ಕಿನ್ಗಳಿಗೆಲ್ಲ ನಿಮಗೆ ಎಕ್ಸರ್ಸೈಸ್ ಬೇಕಾಗುತ್ತೆ. ಫೇಸು, ಕಣ್ಣು, ಮೂಗು, ಇದಕ್ಕೆಲ್ಲದಕ್ಕೂ ಎಕ್ಸ್ಪ್ರೆಷನ್ನು ಅಂತಂದರೆ ಕೆಲವೊಂದು ಎಕ್ಸರ್ಸೈಸ್ಗಳಿದೆ. ಇವಾಗ ನಿಮಗೆ ಓಪನ್ ಎಷ್ಟಾಗುತ್ತೆ ಅಷ್ಟನ್ನು ತೆಗೆದು ಅನ್ನೋದು, ಆಮೇಲೆ ಈ ಅಂದರೆ ಇದು ಫುಲ್ಲು, ಇದೆಲ್ಲ ನಿಮ್ಮ ಫೇಸ್ ನೀವು ಕೇಳೋ ಥರ ಆದರೆ ನೀವು ಏನೋ ಒಂದು ಕಾಮಿಕಾಗಿ ಮಾಡಬೇಕು ಅಂದ್ರೆ ಆ ಫೇಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಆ್ಯಕ್ಟಿಂಗ್ ಮಾಡ್ಬೋದು. ಅದ್ರ ಜೊತೆ ನಾವು ಸೀರಿಯಸ್ ಆಗಿದ್ದಾಗ ಬಾಡಿ ಲ್ಯಾಂಗ್ವೇಜು ಅವೆಲ್ಲ ನೀವು ಯಾವ ರೀತಿನ ಒಂದು ಪಾತ್ರನ ಗುರ್ತಿಡಿಯೋಕ್ಕಾಗುತ್ತೆ. ಇವಾಗ ಒಂದು ಪಾತ್ರನ ಒಬ್ಬ ಡಾಕ್ಟ್ರು ಅಂತಿದ ತಕ್ಷಣ ನಿಮಗೆ ನೆನಪಿಗೆ ಏನು ಬರುತ್ತೆ? ಫಸ್ಟು ಕಾಸ್ಟ್ಯೂಮ್ ಬಂತು ಅಲ್ವಾ? ಆ ಕಾಸ್ಟ್ಯೂಮಿಂದನೇ ಅವನ ಪಾತ್ರ ಅಂತ ನಾವು ಗೊತ್ತಿದ್ದೀವಿ. ಅದು ಬಿಟ್ಟಾದ್ಮೇಲೆ ಅವನು ಅದನ್ನು ಬಿಟ್ಟಾದ್ಮೇಲೆ ಇನ್ನೇನು ಮಾಡಬೇಕು? ಕಾಸ್ಟ್ಯೂಮಿಂದ ಡಾಕ್ಟರ್ ಅಂತ ನೆನಪಾಯ್ತು. ಅದಾದ್ಮೇಲೆ ಏನು ಮಾಡ್ತಾನೆ? ಅವನ ಆಕ್ಟಿವಿಟೀಸ್ ಹೇಗಿರುತ್ತೆ ಹೇಳಿ, ಮಾತಾಡಿ. ಕೂಲಾಗಿ ಮಾತಾಡ್ತಾರೆ. ಕೂಲಾಗಿ ಮಾತಾಡ್ಬೇಕಂದ್ರೆ ಏನು ಮಾಡ್ತಾರೆ ಅವರು? ಅಲ್ಲ, ನೀವು ಟೆಸ್ಟ್ ಮಾಡ್ಬೇಕಲ್ಲ, ಸ್ಟೆಥೋಸ್ಕೋಪ್ ಇಟ್ಕೊಂಡು ಅದೆಲ್ಲ ಬಾಡಿ ಲ್ಯಾಂಗ್ವೇಜ್. ಒಂದು ಬಾಡಿ ಲ್ಯಾಂಗ್ವೇಜ್ ಅವ್ರು ಹೆಂಗಿರುತ್ತೆ, ಪೊಲೀಸ್ ಅಂದರೆ ಹೆಂಗಿರ್ತಾರೆ, ಗತ್ತಾಗಿರ್ತಾರೆ, ಅಥವಾ ನಡೆಯೋ ಸ್ಟೈಲೇ ಒಂಥರ ಇದಾಗಿರುತ್ತೆ. ಆ ಥರ ಒಂದೊಂದು ಕ್ಯಾರೆಕ್ಟರ್ಗಳು ಎಲ್ಲ ಕ್ಯಾರೆಕ್ಟರ್ನು ನೀವೆಲ್ಲಿ ನೋಡ್ತಾ ಇರ್ತೀರ. ಏನಾದ್ರು ಒಂದು ಪಾತ್ರ ಮಾಡಬೇಕು ಅಂದರೆ ಅಬ್ಸರ್ವೇಷನ್ ಮೈನ್. ಅಬ್ಸರ್ವೇಷನ್ ಅಂತಂದರೆ ಇವಾಗ ಎಲ್ಲೋ ಹೊರಗಡೆ ನೀವು ಎಲ್ಲಿರ್ತೀರ, ಇವಾಗ ಒಂದು ಜಗಳಗಟ್ಟಿ ಪಾತ್ರ ಬರುತ್ತೆ ನಿಮ್ಗೆ ಯಾವ್ದಾದ್ರು ಅಂತ ತಿಳ್ಕೊಳ್ಳಿ. ಆ ಜಗಳಗಟ್ಟಿ ಪಾತ್ರನ ಹೆಂಗ್ ಮಾಡ್ತೀರಾ? ಕಿರ್ಚಾಡ್ತೀರಾ? ಯಾರು ಕಿರ್ಚಾಡ್ತೀರಾ? ಕಿರ್ಚಾಡ್ತೀಯ ಇವಾಗ ಏನೋ ಒಂದು ವಿಷಯಕ್ಕೆ ಜಗಳ ಆಡ್ತೀಯಾ? ಇವಾಗ ಸುಸ್ತಾಗಿದೆ. ಇವಾಗ ಆ ಥರ ಒಂದು ಜಗಳಗಟ್ಟಿ ಪಾತ್ರ ಅಂದ ತಕ್ಷಣ ಅದಕ್ಕೆ ಹೆಂಗಿರ್ತದೆ, ಜಗಳ ಆಡೋಕ್ಕೆ ಏನು ಸರಿ ಸಿಗಿಸ್ಕೊಂಡು ಇದೆಲ್ಲ ಬಂದು ಒಬ್ಬೊಬ್ಬರು ಒಂದೊಂಥರ ಜಗಳ ಆಡ್ತಾರೆ. ಅದೇ ತುಂಬ ಅಫಿಷಿಯಲ್ಗಳು ನಿಂತ್ಕೊಂಡು ಅವ್ರ ಬರೀ ಬಾಯಿ ಮಾತಲ್ಲೇ ಜಗಳ ಆಡ್ಕೊಂಡು ಬರೀ ಇಂಗ್ಲೀಷ್ ಬೇಕು. ಹಂಗೆ ಒಂದೊಂದು ಆ ಪಾತ್ರ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಆ ಪಾತ್ರ ತಕ್ಕನಾಗೆ ನಾವು ಅದು ಬಾಡಿ ಲ್ಯಾಂಗ್ವೇಜ್ನ ಬಳಸ್ಕೊಳ್ಬೇಕು.
ಆ ಬಾಡಿ ಲ್ಯಾಂಗ್ವೇಜ್ನ ಎಲ್ಲಿಂದ ನೀವು ಕಲಿಬೋದು ಅಂತಂದ್ರೆ ಅಬ್ಸರ್ವೇಷನ್. ಎಲ್ಲ ನೀವು ಆಸಕ್ತಿ ಇರೋರು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಮೈಂಡಲ್ಲಿ ನೀವೆಲ್ಲ ಇರ್ತೀರಿ. ಇವಾಗ ನಿಮ್ಮ ಲೆಕ್ಚರರ್ ನೋಡ್ತಾ ಇರ್ತೀರ, ಅವ್ರು ಪಾಠ ಏನು ಮಾಡ್ತಾರೆ, ನೆಕ್ಸ್ಟ್ ಯಾವುದು ನಿಮ್ಮ ಲೆಕ್ಚರರ್ ಪಾತ್ರ ಮಾಡಿ ಅಂತ ಹೇಳಿದಾಗ ಅದನ್ನ ಯೂಸ್ ಮಾಡ್ಬೇಕು. ಇವಾಗ ಎಲ್ಲರೂ ಅಷ್ಟೇ, ದೊಡ್ಡ ದೊಡ್ಡ ನಟರುಗಳು ಅವರೆಲ್ಲರೂ ಎಲ್ಲ ಕಡೆನೇ ಅಬ್ಸರ್ವೇಷನ್ ಅವರು ಮಾಡಿರ್ತಾರೆ. ಬಟ್ ಅವ್ರು ಮಾಡಿ ಅವ್ರದ್ದಾಗಿ ಹಾಕಿಸ್ಕೊಂತಾರೆ. ಇವಾಗ ನಾನೆಲ್ಲ ನೋಡಿದ್ದು ಕುಟುಂಬ ಪಾತ್ರನೋ ಇಲ್ಲ ಇದನ್ನ ಪಾತ್ರನೋ ಎಲ್ಲ ನೋಡಿದ್ದೆ. ಅದನ್ನ ನಾನೇನ್ ಮಾಡ್ತೀನಿ, ನಾನು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಥರ ಪ್ರೆಸೆಂಟ್. ಅವ್ರು ಮಾಡಿದ್ದನ್ನೇ ಕಾಪಿ ಮಾಡ್ತಾ ಇಮಿಟೇಷನ್ ಆಗುತ್ತೆ. ಆಯ್ತಾ? ಇವಾಗ ರಾಜ್ಕುಮಾರ್ ಥರ ನಾವು ಮಾಡ್ತೀವಿ ಅಂತಂದ್ರೆ ರಾಜ್ಕುಮಾರ್ ಇಮಿಟೇಷನ್ ಮಾಡ್ತಾ ಇದೀವಿ, ಮಿಮಿಕ್ರಿ ಮಾಡ್ತಾ ಇದೀವಿ ಅನ್ನೋ ಥರ. ರಾಜ್ಕುಮಾರ್ ಡೈಲಾಗ್ನ ತಗೊಂಡು ನಾವು ಅದನ್ನ ಹೆಂಗ್ ಮಾಡ್ಬೋದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾವಿರೋ ಬಾಡಿ ಸ್ಟ್ರಕ್ಚರ್ಗೆ ನಾನೇ ಹತ್ತಿರ ಮಾಡ್ಬೋದು ಅಂತ ನಾವು ಅದನ್ನ ಅಳವಡಿಸ್ಕೋಬೇಕು. ಇದು ಬಂದ್ಬಿಟ್ಟು ಮೇನ್ ಮುಖ್ಯವಾಗಿ ಅಂತಂದ್ರೆ ನಿಮಗೆ ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಷ್ಟು ಅಬ್ಸರ್ವೇಷನ್ ಮಾಡ್ತೀರೋ ಎಲ್ಲ ಪಾತ್ರಗಳನ್ನು ನೀವು ನಿರ್ವಹಿಸಕ್ಕೆ ಅದು ತುಂಬಾ ಸಪೋರ್ಟ್ ಮಾಡುತ್ತೆ. ಎಲ್ಲೇ ಮನೆ ನಿಮ್ಮ ಅಪ್ಪ ಒಂದು ಗಲಾಟೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಈ ತರ ಎಲ್ಲ ಪಾಯಿಂಟ್ಗಳು ಇವಾಗ ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಎಲ್ಲರ ಮನೇಲಿ ಆಡ್ತಾರೆ. ಅದರ ಜಗಳ ಆಡ್ಬೇಕಾದ್ರೆ ಹೆಂಗೆ ಎಕ್ಸ್ಪ್ರೆಷನ್ಗಳಿರ್ತವೆ, ಇಂಥದ್ದೆಲ್ಲ ನಿಮ್ಗೆ ನಟನೆ ಅನ್ನೋದೇ ನಿಮ್ಗೆ ಅಬ್ಸರ್ವೇಷನ್ ಇಂದನೇ ಎಲ್ಲಾ ಪಾತ್ರಗಳನ್ನ ನೀವು ಮಾಡಕ್ಕಾಗುತ್ತೆ. ಯಾವ ಪಾತ್ರ ಕೊಟ್ಟರು ನಿರ್ವಹಿಸುವಂಥದ್ದು ನಿಮ್ಗೆ ಅಬ್ಸರ್ವೇಷನ್ ಇಂದ ನಿಮಗೆ ಇವಾಗ ಕಾಲೇಜಲ್ಲಿ ನಿಮ್ಮ ಲೆಕ್ಚರ್ ಪಾಠ ಮಾಡ್ಬೇಕಾದ್ರು ಅಲ್ಲಿ ಮುಖ್ಯವಾಗಿ ಬರೋದು ಅಬ್ಸರ್ವೇಷನ್ ಅಂದ್ರೆ ಅಲ್ಲಿ ಬರೀ ನಿಮ್ ಲೆಕ್ಚರ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟು ಆಮೇಲೆ ಅವ್ರ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಹೋಗ್ತಾರೆ. ಅಬ್ಸರ್ವೇಷನ್ ಅಂದ್ರೆ ಬರೀ ಮುಖ ನೋಡೋದಲ್ಲ, ಅಂದ್ರೆ ಟೋಟಲ್ ಆಗಿ ಅವ್ರು ಪಾಠ ಮಾಡೋದನ್ನ ಗ್ರಾಫ್ ಮಾಡ್ಕೊಳ್ಳೋದಾಗ್ಲಿ, ಆಯ್ತಾ, ಅವ್ರು ನೋಡ್ತಾ ಅವ್ರು ಪಾಠ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ನಿಮ್ನ ಇಂಪ್ರೆಸ್ ಹೆಂಗ್ ಮಾಡ್ತಾ ಇದ್ದಾರೆ, ನಿಮ್ನ ಅವ್ರ ಪಾಠದಲ್ಲಿ ನೀವು ಗಮನ ಕೇಳೋ ರೀತಿ ಹೆಂಗ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಅಬ್ಸರ್ವೇಷನ್ ನೀವು ಅಲ್ಲೂ ಪಾಠದಲ್ಲೂ ಇದು ಅಳವಡಿಸ್ಕೊಂಡ್ರೆ ನಿಮ್ಗೆ ಎಜುಕೇಶನ್ಗೂ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ಇದ್ರ ಜೊತೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು ಹೇಳಿ? ನಡವಳಿಕೆ. ಅದೇ ನಡವಳಿಕೆ. ನನ್ನ ಬಾಡಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೇಳಿದ್ದೆ, ನಿಮ್ಮ ಕನ್ನಡ ನಡವಳಿಕೆ. ಅದು ಹೆಂಗಿರ, ಯಾವ ರೀತಿ ಅದು ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು? ಅವ್ರ ನಡಿಗೆ ಹೇಗಿರುತ್ತೆ, ಅವ್ರ ಹಾವಭಾವ ಹೇಗಿರುತ್ತೆ, ಒಬ್ಬ ಸೇಟು ಹಿಂಗ್ ಮಾತಾಡ್ತಾನೆ, ಒಬ್ಬ ತಮಿಳ್ ನಮ್ಮ ಕನ್ನಡ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾನೆ. ಇವಾಗ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಕನ್ನಡ ಕೊಟ್ಟರೆ, ಅದೇ ಎಲ್ಲ ಮುಸ್ಲಿಮ್ಸ್ ಅಲ್ಲ, ಸ್ವಲ್ಪ ಜನ ಇರ್ತಾರೆ, ಅವರು ಮಾತಾಡಿದ್ರೆ ಏನ್ ಸರ್ ನಿಮ್ದು ಕೇಳು ಹೋಗ್ಬಿಡೋಣ, ಶಿವಾಜಿನಗರಿಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟು ಬಂದ್ಬಿಡೋಣ, ಈ ಥರ ಎಲ್ಲ ಅವ್ರು ಮಾತಾಡ್ತಾರೆ. ಅದೇ ಇದೆಲ್ಲ ಅಬ್ಸರ್ವೇಷನ್ ನಮಗೆ ಕಲ್ಸಿರೋ. ನಾವೆಲ್ಲ ಯಾರೋ ಒಂದು ಕ್ಯಾರೆಕ್ಟರ್ ನೋಡಿ ಅವಾಗ ನಾವು ನಿಮ್ಮ ಥರ ಕಾಲೇಜ್ಗಳಲ್ಲಿ ನಾವು ತುಂಬ ಆಡ್ಕೊಳ್ಳೋದು, ಕೂದಲೆಲ್ಲ ಆಡ್ಕೊಳ್ಳೋದು, ಆಚೆ ಹೋಗಿದ್ದು ಲೆಕ್ಚರ್ನ ಹಿಂಗೆ ಮಾಡ್ತಾರೆ ಪಾಠ, ಹಂಗೆ ಮಾಡ್ಕೊಳ್ಳೋದು, ಇದೇ ನಮ್ಮನ್ನ ಕಲಾವಿದರ ಮಾಡ್ತಾರೆ. ಅದು ಮುಸ್ಲಿಮ್ದವ್ರು ಮಾತಾಡ್ತಾರೆ ಇವಾಗ ತಮಿಳು ನಮ್ಮ ಮನೆ ಹತ್ರ ಒಬ್ಬ ಇದ್ದ, ಅವ್ನು ಮಾತಾಡ್ಸಿದ್ರೆ ಹೇಳಿ ಸರ್ ಚೆನ್ನಾಗಿದ್ದೀರಾ, ನಮಸ್ಕಾರ ಸ್ವಾಮಿ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಹೌದು ಬನ್ನಿ ಸ್ವಲ್ಪ ನಮ್ಮ ಮನೇಲಿ ಕಾಯಿ ಕುಡ್ಕೊಂಡು ಹೋಗಿ, ಹಿಂಗೆ ಅವ್ರು ಮಾತಾಡ್ತಾ ಇದ್ರು. ಹಿಂಗೆ ತಮಿಳವ್ರು ಮಾತಾಡ್ತಾ ಹಿಂಗಿರುತ್ತೆ, ಇದು ಮಾತಾಡ್ತಾ ಹಿಂಗೆ ಮೊನ್ನೆ ಒಂದು ಕ್ಯಾರೆಕ್ಟ್ರು ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವಿ. ಅದು ಬಂದ್ಬಿಟ್ಟು ತೆಲುಗು ಸ್ಲ್ಯಾಂಗ್, ತೆಲುಗು ಕನ್ನಡ. ಇದು ಅದು ಸದಾರಮ್ಯ ಅಂತ ನಾಟಕ ಕೇಳಿದ್ದೀರಾ? ಹೆಸರು ಸದಾರಮ್ಯ ಅಂತ ಕೇಳಿದಿರಾ? ಅದೇ ಯಾವ ತರ ಅಂದ್ರೆ ನಿಮ್ ಅಜ್ಜಿದಿರೋ ಇಲ್ಲ ನಿಮ್ ತಾತಿರೋ ಸದಾರಮ್ಯ ಅಂತ ಮಾಡ್ತಾಳೆ ಅಂದಿರ್ತಾರೆ ಅಲ್ವಾ? ಆದ್ರೆ ಸದಾರಮ್ಯ ನಾಟಕದಲ್ಲೇ ಗೊತ್ತಾಗುತ್ತೆ ಅವ್ರು ಸದಾರಮ್ಯ ಏನಕ್ಕೆ ಹಂಗೆಲ್ಲ ಬೈತಾರೆ ಅಂತಂದ್ರೆ ಆ ನಾಟಕದಲ್ಲಿ ಅವಳು ಪಾಪ ಅವಳ ಜೀವನ ಉಳಿಸ್ಕೊಳ್ಳೋಕೋಸ್ಕರ ಎಲ್ಲಾ ಕಡೆ ಒಬ್ಬೊಬ್ರ ಹತ್ರ ಸಿಗಾಕೊಂಡಾಗ ಅವ್ರ ಹತ್ರ ನಾಟಕ ಆಡಿ ತಪ್ಪಿಸ್ಕೊಂಡ್ ಬರ್ತಾ ಇರ್ತಾರೆ. ಇದು ಅಷ್ಟೇ ಆ ಪಾತ್ರ. ಅಲ್ಲಿ ತಪ್ಪಿಸ್ಕೊಂಡಾಗ ಇವಾಗ ಅವನು ಯಾರೋ ಹಿಡ್ಕೊಂಡ್ಬಿಟ್ಟು ರಾಜ ಹಿಡ್ಕೊಂಡು ಅವಳನ್ನ ಇದ್ ಮಾಡ ಅಂದ್ರೆ ನೀವ್ ನನ್ನ ಜೊತೆ ಇರ್ಬೇಕು ಹಂಗೆ ಅಂತ ಅವಳನ್ನ ಅರೆಸ್ಟ್ ಮಾಡ್ಬಿಟ್ಟಿರ್ತಾನೆ. ಅವನ ಹತ್ರ ನಿನ್ನ ಹತ್ರ ಇರ್ತೀನಿ ಆದ್ರೆ ಹಂಗೆ ಹಿಂಗಿಂದ ನಾಟಕ ಆಡಿ ಅವನ ಹತ್ರ ತಪ್ಪಿಸ್ಕೊಂಡ್ ಬರ್ತಾಳೆ. ಮತ್ತೆ ಅಲ್ಲಿಂದ ಇನ್ನೊಬ್ಬನ ಕಳ್ಳನ ಹತ್ರ ಎಲ್ಲ ಹೋಗ್ತಾಳೆ, ಅಲ್ಲಿ ಸಿಗಾಕೊಂಡ್ಬಿಡ್ತಾಳೆ.
ಮತ್ತೆ ಅವ್ನು ಕಳ್ಳನ ಹತ್ರ ಅವ್ರಿಗೂ ನೀನು ಸಪೋರ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಇದು ನಾಟಕದ್ದು ಅಂದ್ರೆ ಸುಮಾರು ಜನಕ್ಕೆ ಎಷ್ಟೊಂದು ಸರಿ ನಮಗೆ ಗೊತ್ತಿರಲಿಲ್ಲ. ಯಾಕೆ ನೀವು ಜಗ್ಗೇಶ್ ಸಿನಿಮಾದಲ್ಲೆಲ್ಲ ಸದರ ಮಾಡ್ದಂಗೆ ಆಡ್ತಾನೆ ಅಂತ ಯಾಕೆ ಸದರ ಏನಂಗೆ ಆಡ್ತಾಳೆ ಅಂತ ನೋಡಿದಾಗ ನಾಟಕದಲ್ಲಿ ಇಷ್ಟೇ ಹಂಗೆ ತಪ್ಪಿಸ್ಕೊಂಡು ಅದರಲ್ಲಿ ಸದರ ತಂದೆ ಪಾತ್ರ ನಾನು ಮಾಡಿದ್ದೆ. ಅವನು ತೆಲುಗು ಶೆಟ್ಟಿ ಪಾತ್ರ ಅದು ఏమరా నాయన ఏం చేస్తుండరా రారైడా అయ్యి నాకు కొడతారా అల్వా ಅಂಗಡಿಗೆ ಹೋಗೋದಕ್ಕೆ ನಿಮಗೆ ಟೈಮ್ ಆಗಿಲ್ವೇನೋ ಈ ಥರ ಒಂದೊಂದನ್ನು ನಾವು ಅಬ್ಸರ್ವೇಷನ್ ಮಾಡಿದ್ವಿ. ಯಾರೋ ಮಾತ್ರ ನಮ್ಮ ಮನೆ ಪಕ್ಕದಲ್ಲಿ ಇದ್ದವ್ರು ಯಾರೋ ನೋಡಿದ್ವಿ, ಇಲ್ಲಿ ಯಾರೋ ನೋಡಿದ್ವಿ, ಆ ಥರದ್ದು ಕಲ್ತ್ಕೊಂಡು ಇದು ಮಾಡ್ತೀವಿ. ಆಮೇಲೆ ನಾವು ಕೆಲವೊಂದು ನಾವು ಕಾಲೇಜ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಮಿಮಿಕ್ರಿ ಮಾಡ್ತಾ ಇದ್ದಿದ್ದು. ಮಿಮಿಕ್ರಿ ಇವಾಗ ರಾಜ್ಕುಮಾರ್ದು ಮಿಮಿಕ್ರಿ ಅಂತ ಅದು ಏನು ಪಾತ್ರ ಗೊಬ್ಬರು ಅದನ್ನ ನಾವು ಏನು ಪಾತ್ರ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡೋದು ನನ್ನ ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನದಿಲ್ಲ. ಪರಮ ಬುದ್ಧಿವೃತೆಯಾದ ನನ್ನನ್ನು ತಾಯಿಯನ್ನು ನಿಂದಿಸಿದ ಮನುಷ್ಯರವೇ, ನಿನ್ನ ಪುಣ್ಯಗಳೆಲ್ಲ ಉದ್ದು ಹೋಗಿ ಪಾಪದ ಮೂಟಿನಿಂದ ಹೆಗಲಾಗ್ತೀನಿ. ಎತ್ತು ನಿನ್ನ ಗಾಡಿ. ಶಿವನನ್ನು ಗೆದ್ದ ಶೋಭೆ ನನಗೂ ಸ್ವಲ್ಪ ತಿಳಿಯಿರಿ, ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಈ ತರ ರಾಜ್ಕುಮಾರ್ ಆಗಲೇ ಇದನ್ನೇ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಹೇಳ್ತಾ ಇದ್ರು. ಯಾಕೆ ಕೃಷಿ ಮಾಡ್ಲಿಕ್ಕೆ ನನ್ನ ಭಕ್ತಿರೋದಷ್ಟ ನನ್ನ ತಲೆದಲ್ಲಿ ಕಾಲುಗಳಲ್ಲಿ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆಬಾಗಿಸುವಂತಿದೆ, ಸ್ವತ್ತಕ್ಕೆ ಸ್ವಾರ್ಥಕ್ಕೆ ಸಂಪತ್ತಕ್ಕೆ ತಲೆಬಾಗಿಸುವಂತಿದೆ. ಅವತ್ತ ಬಗ್ಗೆ ಶಿಕ್ಷೆ ಅಲ್ಲ ಇದು ಕಾಲೇಜಲ್ಲಿ ನಮ್ಮ ಹುಡುಗ ಫ್ರೆಂಡ್ಸ್ಗಳ ಜೊತೆ ನಾನು ಓದಿದ್ದು ವಿಜಯ ಕಾಲೇಜ್ ಇಲ್ಲಿ ಕೋರ್ಪತ್ತಿಲ್ಲ ವಿಜಯ ಕಾಲೇಜ್. ಅವೆಲ್ಲ ನಮ್ಮ ಫ್ರೆಂಡ್ಸ್ಗಳಲ್ಲಿ ಮಾತಾಡ್ಕೊಂಡು ಅದು ಹೆಂಗಾಯ್ತು ಅಂದ್ರೆ ನಮ್ಗೆಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿ ರವೀಂದ್ರ ಕಾಲೇಜ್ ಸೆಕೆಂಡ್ ಕಾಮರ್ಸ್ ಅಲ್ಲ ಈ ಹಿಂದೆ ಇನ್ನೊಂದು ಅರ್ಧ ಅವರ್ ಅಷ್ಟೇ ಕ್ಲಾಸ್ ಬಂದಿದ್ದೀವಿ ಒಂದು ನೀವು ಬಂದ ಒಂದು ಒಂದು ಆಕ್ಟಿವಿಟೀಸ್ ಫಸ್ಟ್ ಇಂಗ್ಲೀಷು ಈಗ ನೀವೆಲ್ಲ ನೀವು ಅಪ್ಡೇಟ್ ಹೇಳ್ತೀರಿ. ಈ ಆಕ್ಟಿವಿಟೀಸ್ ಆದ್ಮೇಲೆ ನಿಮ್ಗೆ ಇದ್ರ ಬಗ್ಗೆ ಅವ್ರು ಯಾವಾಗ ನಿಮ್ ಹಿಂದೆ ಭುಜ ತಟ್ಟಿ ನಿಮ್ಮನ್ನು ಕರೀತಾರ ಆವಾಗ ನೀವು ತಿರ್ಗಿ ನೋಡ್ಬೇಕು ಆಯ್ತಾ. ಫಸ್ಟೇದು ನೀನು ಒಂದು ಡ್ಯಾನ್ಸ್ ಅಂತ ಒಂದು ಡ್ಯಾನ್ಸ್ ಬರುತ್ತಾ ಒಂದು ಸ್ಟೆಪ್ ಮಾಡಿ ಕನ್ನಡ ಒಂದು ಈಸಿ ಇಂಗ್ಲೀಷ್ ಸಿಗ್ತಾರೆ ನೀನು ಆ ಕಡೆ ಅಲ್ಲ ಈಗ ನನಗೆ ಮಾಡ್ತೀನಿ. ಫಸ್ಟ್ ಆಮೇಲೆ ಭರತನಾಟ್ಯದ ಏನಾಗುತ್ತೆ ಫಸ್ಟ್ ಆಮೇಲೆ ಭರತನಾಟ್ಯ ಸ್ಟೆಪ್ ಭರತನಾಟ್ಯ ಮಾತಾಡಬಾರ್ದು ಮಾಡಿ ಮಾಡಿ ಇನ್ನೊಂದು ಭರತನಾಟ್ಯ ಸ್ಟೆಪ್ ಲಾಸ್ಟಿಂದ
ಇನ್ನೊಂದು ಸತಿ ಮಾಡಿ. ನೋಡ್ಬೇಡಿ, ಯಾರು ನೋಡ್ಬಾರ್ದು ಈ ಕಡೆ ಹುಡುಗಿರು. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಹಿಂಗೆ ನೋಡ್ಕೊಳ್ರಿ ಎಲ್ಲರೂ. ಇದು ನೋಡೋಣ, ನೀತಿ ಮಾಡಿ ಹೇಳಿ ನಿಂತ್ಕೊಳ್ರಿ. ಅದು ಕರೆಕ್ಟ್. ಇದು ಏನು ನೀತಿ ಪಾಠ ಅಂದ್ರೆ ಇದರಿಂದ ಏನ್ ತಂದ್ಕೋಬಹುದು ಇದರಲ್ಲಿ ಈ ಗೇಮಲ್ಲಿ? ಅದೊಂದು ಆಯ್ತು. ಇನ್ ಬೇರೆ ಒಬ್ರು ಇನ್ನೊಬ್ರ ತರ ಮಾಡಲ್ಲ, ಅವ್ರದ್ದಾದಂತ ಒಂದು. ಓಕೆ, ಅದು ಒಂದಾಯ್ತು. ಇನ್ ಬೇರೆ ಇದು ಇನ್ನೇನು ನೀತಿ ಪಾಠ ತುಕೊಳ್ಳಿ. ಮುದುಕರನ್ನು ಒಂದಾಗುತ್ತೆ. ಇನ್ನೇನಮ್ಮ ಇನ್ನೇನು ಬರ್ತದೆ ಮೇಡಮ್? ಏನು ಬರ್ತದೆ ಏನ್ ಗೊತ್ತಾ? ಇವಾಗ ಒಂದು ಸಿಂಪಲ್ ವಿಷಯ. ಇವಾಗ ಏನೋ ಒಂದು, ಇವಾಗ ನಿಮ್ಮ ಫ್ರೆಂಡ್ ಹತ್ರ ಏನೋ ಒಂದು ಹೇಳಿರ್ತೀರ, ನೀವೇ ಇಲ್ಲೇ ಸಿಂಪಲ್ ಆಗಿ ನಮ್ಮಲ್ಲೇ ಆಗಂತ ವಿಷಯ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಹತ್ರ ಏನೋ ಒಂದು ಹೇಳಿರ್ತೀನಿ, ನೋಡೇ ಅವಳು ಯಾವಾಗಲೂ ನನ್ನ ಹತ್ರ ಬಂದು ಮಾತಾಡ್ಸಿರಲ್ಲ, ಅಷ್ಟೇ ಹೇಳಿರ್ತೀನಿ. ಅದಕ್ಕೆ ಅವಳು ಹೋಗ್ತಾರೆ, ಅವಳು ಏನು ಹೇಳ್ತಾರೆ ಗೊತ್ತೀನಿ, ಅವಳು ಕಂಡ್ರೇನೆ ಆಗಲ್ಲ ಅಂತ. ಅದು ತಗೊಂಡಾಗ ಅವಳು ಏನೇನು ಬಂದು ಗೊತ್ತೇನೆ ಅವಳಿಗೆ ಅಂತ ಹಿಂದೆಲ್ಲ ಒಂದಕ್ಕೊಂದು ಸೇರಿಸಿ ಕೊನೆಗೆ ಆಗ ಅಕಸ್ಮಾತ್ ನಿನ್ನ ಹತ್ರನೇ ಬಂದ್ರೆ ನಾನು ಹಿಂಗೆಲ್ಲ ಹೇಳಿದ್ದ ಅಂತ ನಿನಗೆ ಡೌಟ್ ಆಗ್ತದೆ. ಇದರರ್ಥ ಅದೇ, ಒಂದಕ್ಕೊಂದು ಕೆಲವೊಂದು ವಿಷಯಗಳನ್ನ ಸ್ಪ್ರೆಡ್ ಹೆಂಗಾಗುತ್ತೆ ಅನ್ನೋದು. ಇವಾಗ ನಮ್ಗೆ ಯಾವುದೋ ಒಂದು ದೇಶ ಅಮೆರಿಕದಲ್ಲಿ ಇಲ್ಲ ಬೇಡ, ನಮ್ಮ ಇಂಡಿಯಾದಲ್ಲಿ ಏನೋ ಆಗಿದೆ ಅಂತ ತಿಳ್ಕೊಳ್ಳಿ, ಯಾವುದೋ ರಾಜ್ಯದಲ್ಲಿ, ನಮ್ಮಲ್ಲಿ ಬರೋಷ್ಟಕ್ಕೆ ಅದಕ್ಕೆ ಏನೇನೋ ಸೇರಿಸಿ ಹೇಳಿರುತ್ತೆ. ಅಲ್ಲೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಎಷ್ಟೊಂದು ಇದು. ಹೀಗೂ ಉಂಟೆ ಬರ್ತಾ ಇತ್ತು ಗೊತ್ತಾ? ಈಗ ಉಂಟೆಲಿ ಆ ಊರಲ್ಲಿ ಹೋಗಿ ಕೇಳಿದ್ರೆ ಆ ದೇವಸ್ಥಾನದ ಬಗ್ಗೆನೋ ಇಲ್ಲ ಏನೋ ಒಂದು ಯಾವ್ದೋ ಭೂತದ ಮನೆ ಏನೇನೋ ತೋರಿಸೋರಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿರೋರಿಗೆ ಹೌದಾ ಈ ಥರಲ್ಲೇ ಅದು ನಮ್ಮೂರಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಆ ದೇವಸ್ಥಾನದಲ್ಲಿ ಇಷ್ಟು ಪವಾಡ ಆಗುತ್ತೆ, ಆ ಪವಾಡ ಈಗ ಕೇಳಿದ್ರಿ ಬೈ ಬೆಚ್ಚಿ ಬೆಳ್ತೀರಾ ಅಂತ ಬೆಚ್ಚ ಬೆಳೆಸ್ತಾನಲ್ಲಿ. ಅಂದ್ರೆ ಅದು ಒಟ್ಟಿನಲ್ಲಿ ವಿಷಯನ ಇನ್ನೊಬ್ರಿಗೆ ಅದನ್ನ ತಲುಪಿಸ್ಬೇಕಾದ್ರೆ ಅದನ್ನ ಯಾವ ರೀತಿ ಒಬ್ರು ಕ್ರಿಯೇಟ್ ಮಾಡಿದ್ರೆ ಹಿಂಗಾಗುತ್ತೆ, ತಪ್ಪಾಗಿ ಹೇಳಿದ್ರೆ ಅದು ಯಾವ ರೀತಿ ಹೋಗುತ್ತೆ, ಒಳ್ಳೇದಾಗಿ ಹೇಳಿದ್ರೆ ಯಾವ ರೀತಿ ಹೋಗುತ್ತೆ ಅನ್ನೋದು ಈ ಗೇಮ್ನ ನೀತಿ. ನಾವು ಯಾವ್ದಾರ ಒಂದು ವಿಷಯನ ಕಂಪ್ಲೀಟ್ ಇವಾಗ ಆಮೇಲೆ ಇದರಲ್ಲಿ ಇವು ಫಸ್ಟ್ನೇವ್ರು ಡ್ಯಾನ್ಸ್ ಮಾಡಿದ್ರು, ನಾನು ಹೇಳ್ಕೊಟ್ಟಿದ್ದು ಮಾಡಿದ್ರು ಕರೆಕ್ಟಾಗಿ. ಎರಡನೇವ್ರು ಅದು ಮಾಡ್ಬೇಕಾದ್ರೆ ಅವ್ರು ಏನೇನು ತಪ್ಪು ಏನಕ್ಕೆ ಅದು ಏನು ತಪ್ಪು ಮಾಡಿದ್ರು ಅದನ್ನ ಅಬ್ಸರ್ವ್
ಅಬ್ಸರ್ವೇಷನ್ ಇಲ್ಲ, ಅಬ್ಸರ್ವೇಷನ್ ಮಾಡಿಲ್ಲ ನೀವು. ಅವಳು ಏನ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ನಾ ಆಯ್ತು ಕಣೆ ಅಂತ ಬೇಗ ಬೇಗ ಮಾಡ್ಬಿಟ್ರೆ ಸಾಕು ಅಂತ ನಿಮ್ಗೆ. ಅದಕ್ಕೆ ಅಬ್ಸರ್ವೇಷನ್ ಇರ್ಬೇಕು. ನೀವು ಅವಳನ್ನ ಏನ್ ಮಾಡ್ತಾಳೆ ಅಬ್ಸರ್ವೇಷನ್ ಇನ್ನೊಂದ್ಸತಿ ಇನ್ನೊಂದ್ಸತಿ ಮಾಡಿಸ್ಬೇಕು. ಅವಾಗ ಇಷ್ಟ ಅಂತ ಹೇಳ್ಬಿಟ್ಟು ನೀವು ಅಷ್ಟು ಮಾತ್ರ ಒಬ್ಬೊಬ್ರು ಅಬ್ಸರ್ವೇಷನ್ ಮಾಡ್ಕೊಂಡು ಅಷ್ಟೆಲ್ಲ ಹುಡುಗಿ ಮಾಡಿ ನೀವು ಬಂದ್ಬಿಟ್ಟು ಹಿಂಗ ಅಂದಿದ ತಕ್ಷಣ ಮುಗ್ದೇ ಹೋಯ್ತು ಅಲ್ವಾ? ಅಬ್ಸರ್ವೇಷನ್ ಇಲ್ಲ, ಅಬ್ಸರ್ವೇಷನ್, ಕಾನ್ಸಂಟ್ರೇಷನ್ ಇವೆಲ್ಲ ನೀವು ಯಾವ್ದಂದ್ರೆ ಇವಾಗ ನಾನು ಇಷ್ಟೊತ್ತವರೆಗೂ ನಾನು ಏನಕ್ಕೆ ಹೇಳಿದೆ ಗೇಮ್ ಮಾಡ್ಸಕ್ಕಿಂತ ಮುಂಚೆ ನಿಮ್ಗೆ ಅಬ್ಸರ್ವೇಷನ್ ಬಗ್ಗೆ ಇನ್ನೊಬ್ಬರನ್ನೆಲ್ಲ ನೋಡಿದಾಗ ನೀವು ಕಲಿಯೋಂಥದ್ರ ಬಗ್ಗೆ ಅದನ್ನೆಲ್ಲ ಏನಕ್ಕೆ ಹೇಳಿದೆ ಅಂತಂದ್ರೆ ಇಲ್ಲಿ ನೋಡೋದು ಯೂಸ್ ಮಾಡ್ತೀರಾ ಅಂತ. ಬಟ್ ಅದು ಯೂಸ್ ಮಾಡಲಿಲ್ಲ ಅಂದ್ರೆ ನಿಮ್ಗಿಂತ ಇವಾಗ ತಾನೇ ಹೇಳಿರೋದಲ್ವಾ, ಅದನ್ನು ನಿಮ್ಗೆ ಹೋಗಿ ಕುತ್ಕೋಬೇಕು. ಆದ್ರೆ ನೆಕ್ಸ್ಟ್ ಏನೇ ಮಾಡ್ಬೇಕು, ಯಾವ್ದಾದ್ರು ಒಂದು ಪಾತ್ರ ನಿಮ್ಗೆ ಹೇಳಿದಾಗ ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ದಾರೆ ಅವ್ರು, ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಕಾನ್ಸಂಟ್ರೇಷನ್ಗೆ ನಿಮ್ಗೆ ಇನ್ನೊಂದು ಚಿಕ್ಕ ಗೇಮ್ ಇದೆ ಮತ್ತೆ ಇಲ್ಲಿ ನಾಟಕದಲ್ಲಿ ಅಂತಂದ್ರೆ ಅದು ನಿಮ್ಗೆ ಯಾವ್ದು ಇಲ್ಲ, ಪ್ರಾಕ್ಟೀಸ್ ಮೇಲೆ. ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಕಾನ್ಫಿಡೆಂಟ್ ಬರೋವರೆಗೂ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಸರ್ ನಾನು ಈಗ ಮಾಡ್ತೀನಿ ಸರ್, ಈಗ ನನ್ನ ಪಕ್ಕ ಇದ್ದೀನಿ ಅನ್ನೋದು ನಮಗೆ ಗೊತ್ತಾಗ್ತಾ ಇರ್ತೀನಿ ನೀವು ಮಾಡೋದ್ರ ಮೇಲೆ. ಇದು ರಂಗಭೂಮಿಗೂ ಸೀರಿಯಲ್ಗೂ ಸಿನಿಮಾಗೂ ವ್ಯತ್ಯಾಸ ಇದೆ. ಎಷ್ಟೊಂದು ಜನ ಇವಾಗ ಸ್ವಲ್ಪ ಫೇರ್ ಆಗಿದ್ದಾರೆ ಅಂದಿದ ತಕ್ಷಣ ಕೆಲವೊಬ್ಬರಿಗೆ ಅವಕಾಶ ಕೊಟ್ಬಿಡ್ತಾರೆ. ಬಟ್ ಅವರೆಲ್ಲ ಪ್ರಾಕ್ಟೀಸ್ ಆಮೇಲಾದ್ರೂ ಹೋಗಿ ಕ್ಲಾಸ್ಗೆ ಹೋಗಿರ್ತಾರೆ, ಈಗ ಎಲ್ಲ ಕಲ್ತ್ಕೊಂತಾರೆ, ಎಲ್ಲ ಇದು ಮಾಡ್ಕೊಂತಾರೆ. ನಿಮ್ಗೆ ನಾವು ಡೈರೆಕ್ಟ್ ಆಗಿ ನಾವು ಸ್ಟೇಜ್ ಮೇಲೆ ಇವಾಗ ನಮ್ದೆಲ್ಲ ತಂಡ ಹೆಂಗಿದೆ ಅಂತಂದ್ರೆ ನಾವು ಸ್ಟೇಜ್ ಮೇಲೆ ಹೋಗಿ ಕಾರ್ಯಕ್ರಮನ ಮಾಡಿಸಿ ಅವ್ರಿಗೆ ಅನುಭವ ಆಗೋ ರೀತಿ ಮಾಡಿ ನಾವು ಕಳಿಸ್ತೀವಿ. ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಇರ್ತವೆ, ಅವ್ರು ಬರೀ ದುಡ್ಡು ಚೆನ್ನಾಗಿ ತಗೊಂತಾರೆ, ಮಕ್ಕಳಿಗೆ ಸುಮ್ಮನೆ ಫ್ರೇಮು ಒಂದೆರಡು ಶಾರ್ಟು ಅವ್ರಿಗೆ ಆಸೆ ತೋರಿಸೋದು ಅಷ್ಟೇ. ಇನ್ನು ನನ್ಗೆ ಬರ್ತೀವಿ ಅವ್ರು ದೊಡ್ಡ ಡೈರೆಕ್ಟರ್ಗಳೇ ಹಂಗೆ ಮಾಡೋಕ್ಕೆ ಶುರು ಆಗ್ತಿದೆ. ಆದ್ರಿಂದ ನೀವು ರಂಗಭೂಮಿನೇ ಸ್ವಲ್ಪ ಆದಷ್ಟು ನಿಮ್ಮ ಚಟುವಟಿಕೆನ ನೀವೇ ಒಂದು ಚಿಕ್ಕ ಇವಾಗ ನಿಮ್ಮ ಕಾಲೇಜಲ್ಲಿ ಏನೋ ಫಂಕ್ಷನ್ ನಡೆಯುತ್ತೆ ಅಂದಾಗ ಇವಾಗ ನೀವು ಇಷ್ಟು ಜನ ಆಸಕ್ತಿ ಇರೋದಿಲ್ಲ, ನೀವೆಲ್ಲ ಸೇರ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಒಂದು 10 ಜನ ಕುತ್ಕೊಂಡು ಏನೋ ಒಂದು ಬರೆಯಕ್ಕೆ ಕುತ್ಕೊಂಡ್ರೆ ಒಂದು ಕಾನ್ಸೆಪ್ಟ್ ಕುತ್ಕೊಳ್ಳುತ್ತೆ. ಅದನ್ನ ಈ ಪತ್ರ ಮಾಡಿ ಅಂತ ಯಾಕೆ ಒಬ್ರು ಡೈರೆಕ್ಷನ್ ಮೈಂಡ್ ಇರುತ್ತೆ ಅಂತವರೆಲ್ಲ ಸೇರ್ಕೊಂಡು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೋದು. ಅದು ಮಾಡಿದಾಗ ಈಗ ಚಿಕ್ಕ ಪುಟ್ಟದ್ದು ನಿಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡ್ತಾರಲ್ವ, ಸ್ವತಂತ್ರ ದಿನಾಚರಣೆ ಮಾಡ್ತಾರೆ, ಗಣರಾಜ್ಯೋತ್ಸವ ಇವೆಲ್ಲ ಮಾಡ್ತೀರ ತಾನೆ, ಸ್ಟೇಜಲ್ಲೆಲ್ಲ ಎಲ್ಲ ಸೇರಿ ಆವಾಗ ಅಂತ ಟೈಮಲ್ಲಿ ಏನೋ ಒಂದು ಇವಾಗ ಸ್ವತಂತ್ರ ದಿನಾಚರಣೆ ಅದು ಏನೋ ಒಂದು ಬ್ರಿಟಿಷ್ ಒಂದು ಕಾನ್ಸೆಪ್ಟ್, ಇಲ್ಲ ಸಂಗೊಳ್ಳಿ ರಾಯಣ್ಣಂದು, ಇಲ್ಲ ಕಿತ್ತೂರು ಚೆನ್ನಮ್ಮಂದು, ಈ ಥರದ ಒಂದು ಚಿಕ್ಕ ಕಾನ್ಸೆಪ್ಟ್ಗಳನ್ನೇ ಆಸಕ್ತಿ ಇರೋದು ನೀವು ಅದನ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಿಜವಾಗ್ಲೂ ತುಂಬ ನಿಮಗೆ ಕಾನ್ಫಿಡೆಂಟ್ ತುಂಬ ಜಾಸ್ತಿ ಆಗಿದೆ. ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಆಸೆ ಇದ್ದಾಗ ಆಸೆಗೆ ನಾವು ಪುಷ್ಟಿ ಕೊಡಬೇಕು. ಬರೀ ಆಸೆ ಇಟ್ಕೊಂಡ್ರೆ ಏನಾಗುತ್ತೆ, ಬರೀ ಆಸೆ ಇದ್ರೆ ತೀರುತ್ತ ಅದು ತೀರಲ್ಲ. ಆದ್ರಿಂದ ಆಸೆ ನೀವು ಪುಷ್ಟಿ ಕೊಡ್ಬೇಕು ಅಂದ್ರೆ ಅದಕ್ಕೇನಾದ್ರು ಚೂರು ಮತ್ತೆ ತಯಾರಿ ಮಾಡ್ಬೋದು. ಒಂದೇನೋ ನೀವು ನಿಮ್ಗೆ ಗೊತ್ತಿರೋ ಒಂದು ಹಳೆ ಡೈಲಾಗ್ ತಗೊಳ್ಳೋದು, ನೀವು ಪ್ರಾಕ್ಟೀಸ್ ಮಾಡೋದು, ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ನೀವು ಆಮೇಲೆ ಏನೇ ಆಗಲಿ ಒಬ್ಬ ಕಲಾವಿದನಿಗೆ ಎಷ್ಟು ಇದಿರುತ್ತೆ ಅಂತಂದ್ರೆ ಆ ಚಪ್ಪಾಳೆ ಬಂದಾಗ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ನೀವೇನೋ ಒಂದು ಮಾಡಿ ಅದು ಚಪ್ಪಾಳೆ ಬರ್ತದೆ ನಿಮಗೆ, ಅವಾಗ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಅದಕ್ಕೆ ಇನ್ನಷ್ಟು ಒಂದೊಂದು ಚಪ್ಪಾಳೆ ನಮಗೆ ಸ್ಫೂರ್ತಿನೂ ಆಗುತ್ತೆ. ಅದನ್ನ ನಮ್ಗೆ ಅದಕ್ಕೆ ನಾವು ಇನ್ನೂ ಇಷ್ಟಕ್ಕೆ ಹಿಂಗೆ ಮಾಡಿದ್ವಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇದನ್ನು ಬೆಳೆಯುತ್ತೆ. ಮುಂದೆ ಇದು ಜಾಸ್ತಿ ಇದು ಮಾಡ್ಬೇಕಪ್ಪ ಅನ್ನೋ ಥರ ಒಂದು ಪಾಠ ಇದ್ದೇ ಆಗಿದೆ. ನೀವು ಎಜುಕೇಶನ್ ನಿಮಗೆ ರಂಗಭೂಮಿ ತುಂಬಾ ಯೂಸ್ ಆಗುತ್ತೆ. ಆದ್ರಿಂದ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ನಿಮಗೆ ನಡಿಗೆ ರಂಗಭೂಮಿಲಿ ಇನ್ನೊಂದು ಏನಂತಂದ್ರೆ ನಾವು ಏನೋ ಒಂದು ಪಾತ್ರ ಮಾಡ್ಬೇಕಾದ್ರೆ ಒಂದು ಪರಿಕರ ಅಂತ ಅಂತೀವಿ. ಪರಿಕರ ಅಂದ್ರೆ ಏನಮ್ಮ? ಪರಿಕರ ಅಂತಂದ್ರೆ ಪ್ರಾಪರ್ಟೀಸ್ ಅಂತಂದ್ರೆ ಇವಾಗ ಹುಡುಗಿ ಕೈಯಲ್ಲಿ ಪೆನ್ ಇಟ್ಕೊಂಡಿದ್ದಾರೆ, ಯಾರು ಇಟ್ಕೊಂಡಿದ್ದಾರೆ, ಯಾರು ಇಟ್ಕೊಂಡಿದ್ದಾರೆ, ಇದು ಪ್ರಾಪರ್ಟೀಸ್.
ಈ ಪ್ರಾಪರ್ಟಿಗಳನ್ನ ಇವಾಗ ಡಾಕ್ಟರ್ ಸ್ಟೆಥೋಸ್ಕೋಪ್ ಇಟ್ಕೊಂತಾರೆ, ಅದು ಪ್ರಾಪರ್ಟಿ. ಅದನ್ನ ಯೂಸ್ ಮಾಡೋದು ಗೊತ್ತಿರ್ಬೇಕು. ಅದು ಯೂಸ್ನ ಸರಿಯಾದ ರೀತಿ ಮಾಡಿದ್ರೆ ಅವ್ನು ಡಾಕ್ಟ್ರು. ಈಗ ಸ್ಟೆಥೋಸ್ಕೋಪ್ ತಂದ್ಬಿಟ್ಟು ಹಣೆಗೆ ಇಟ್ಬಿಟ್ಟು ಇಲ್ಲೆಲ್ಲ ಇಟ್ಬಿಟ್ಟು ಕಿವಿಗೆ ಇಟ್ಬಿಟ್ಟು ನೋಡ್ತಾ ಇದ್ರೆ ಅದು ಅದು ಪ್ರಾಪರ್ಟಿ ಯೂಸ್ ಆಗಲ್ಲ, ಅವನು ಆ ಪಾತ್ರನೂ ಆಗಲ್ಲ ಅಲ್ವಾ. ಇವಾಗ ಆ ಥರ ಇವಾಗ ಲಾಯರು ಒಂದು ನೋಟಿಸ್ ಪೇಪರ್ ಆಗಲಿ, ಅವನ ಹತ್ರ ಫೈಲ್ ಆಗಲಿ, ಇದೆಲ್ಲ ಅವ್ರಿಗೆ ಹ್ಯಾಂಡ್ ಪ್ರಾಪರ್ಟೀಸ್ ಅಂತೀವಿ. ಆ ಪ್ರಾಪರ್ಟೀಸ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕಂತ. ಇವಾಗ ಒಂದು ಕೋಲ್ ಅಂತಂದ್ರೆ ಫುಲ್ ದೊಡ್ಡ ವರ್ಷ ಎಲ್ಲ ಕಲ್ತಿರ್ತಾರೆ. ಈ ನಾಟಕದಲ್ಲಿ ಆ ಪಾತ್ರಗಳಲ್ಲಿ ನೀವು ಆ ಪಾತ್ರಕ್ಕೆ ಬಂದಾಗ ಯಾವ ರೀತಿ ಆ ಪ್ರಾಪರ್ಟಿ, ಇವಾಗ ನಿಮ್ಮ ಲೆಕ್ಚರರ್ ಪಾಠ ಮಾಡ್ಬೇಕಾದ್ರೆ ಬರಿಬೇಕಾದ್ರೆ ಚಾಕ್ ಪೀಸ್ನ ಯೂಸ್ ಮಾಡ್ತಾರೆ, ಡಸ್ಟರ್ನ ಯೂಸ್ ಮಾಡ್ತಾರೆ, ನೀವು ಕೋಲ್ ಯೂಸ್ ಮಾಡ್ತಾರ? ಇಲ್ಲ, ಅದೆಲ್ಲ ನಮ್ಮ ಕಾಲಕ್ಕೆ ಹೋಯ್ತು. ನಿಮ್ಮ ಕಾಲಕ್ಕೆಲ್ಲ ಒದೆಗಳು ನಿದ್ದೆ ಇಲ್ಲ ಅಂತ ನಮ್ಗೆಲ್ಲ ಅವಾಗ ಹೊಡೆದು ಹಿಂಗೆಲ್ಲ ಹೊಡ್ಕೊಂಡ್ರ. ಸ್ಕೂಲಲ್ಲಿ ತಿಂದಿದ್ದೀರಾ? ಸ್ಕೂಲಲ್ಲಿ ನೀವು ಓದೋ ಅಷ್ಟೊತ್ತಿಗೆಲ್ಲ ಹೊಡಿಲೇಬಾರ್ದು ಅಂತ ರೂಲ್ಸ್ ಎಲ್ಲ ಮಾಡಿ ಅದೆಲ್ಲ ಬಂದ್ಬಿಟ್ಟಿದೆ. ನಮ್ಗೆ ಆ ರೂಲ್ಸೇ ಗೊತ್ತಿಲ್ಲ. ಒಳ್ಳೆ ಇಲ್ಲಿ ಇಟ್ಬಿಟ್ಟು ಹಿಂಗೆ ಹೊಡೆಸ್ಬಿಡು ಹೊಡೆಯೋರು ಟೀಚರ್ಗೆ. ಈಗೆಲ್ಲ ಈಗಿನ ಮಕ್ಳಿಗೆಲ್ಲ ಹೊಡೆಯೋದೇ ಇಲ್ಲ, ಹೊಡೆಯೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ತುಂಬಾ ಮಕ್ಕಳುಗಳು ಹಿಡಿಯೋಕ್ಕೆ ಆಗಲ್ಲ. ನಿಮ್ಮ ಥರ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಕ್ಕಳುಗಳನ್ನೆಲ್ಲ ಹಿಡಿಯೋಕ್ಕೆ ಆಗಲ್ಲ. ಆ ರೀತಿ ಎಲ್ಲ ಇದೆ. ಅದೇ ರಂಗ ಪರಿಕರಗಳನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಇವಾಗ ಒಂದು ಪಾತ್ರ ಕೊಟ್ಟು ಒಂದು ಅಜ್ಜಿಗೆ ಕೋಲ್ ಕೊಟ್ಟಿರ್ತೀವಿ. ಆ ಕೋಲ್ನ ಅಜ್ಜಿ ನಡಿಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ತಾಳೆ. ಆಮೇಲೆ ಇವಾಗ ಒಬ್ಬ ಡಾಕ್ಟರ್ ಇದು ಬರೀಬೇಕಾದ್ರೆ ಹೆಂಗ್ ಬರೀತಾನೆ, ಆ ಸ್ಟೈಲ್ ಹೆಂಗಿರುತ್ತೆ ಅವ್ರದ್ದು, ಆ ಬಾಡಿ ಲ್ಯಾಂಗ್ವೇಜ್ ವಿತ್ ಪ್ರಾಪರ್ಟಿನ ಹೆಂಗ್ ಯೂಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಒಬ್ಬ ಆಂಕರ್ಗೆ ಏನೋ ಕೊಟ್ಟಿರ್ತಾರೆ, ಆಂಕರ್ಗೆ ಬಂದು ನಿಂತ್ಕೊಂಡಾಗ ಅವ್ನು ನಿಂತ್ಕೊಂಡಾಗ ಮೈಕ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಾಪರ್ಟಿ ಪ್ರತಿಯೊಂದೂ ಇದರಲ್ಲಿ ರಂಗಭೂಮಿಲಿ ನಿರ್ಜೀವ ವಸ್ತುಗಳಿಗೂ ಜೀವ ಇದೆ ಅಂತ ಅರ್ಥ. ಅದನ್ನು ಅದರಲ್ಲಿ ಪಾತ್ರನೇ ಅದು. ಇವಾಗ ಒಂದೇನೋ ಒಂದು ಸೆಟಪ್ ಆಗಿರ್ತೀವಿ ಅಂತಂದ್ರೆ ಆ ಇಡೀ ಸೆಟ್ ಎಲ್ಲ ಪಾತ್ರ ಮಾಡ್ತಾ ಇದೆ ಅಂತ ಅರ್ಥ. ಆ ಜಾಗದಲ್ಲಿ ಆ ಪಾತ್ರ ನಿರ್ವಹಿಸ್ತಾ ಇದ್ದಾವೆ. ಅಕಸ್ಮಾತ್ ಇವಾಗ ಟಿವಿ ಎಲ್ಲ ಇಟ್ಬಿಟ್ಟು ಮನೆ ಸೀನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಮನೆ ಸೀನಲ್ಲಿ ಹಾಲ್ ಸೀನಲ್ಲಿ ಎಲ್ಲ ಅಡುಗೆ ಸಾಮಾನು ಇಟ್ಬಿಟ್ರೆ ಅದು ಹೆಂಗ್ ಕಾಣಿಸುತ್ತೆ ನಿಮಗೆ? ಹಾಲ್ ಅಂತ ಅನ್ಕೊಂತೀವ, ಈಗ ಏನಕ್ಕೂ ಅನ್ಕೊಳ್ಳಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಸಾಮಾನುಗಳೇ ಇರಬೇಕು. ಅಲ್ಲಿ ತಗೊಂಡೋಗಿ ಟಿವಿ ಹಾಕೊಂಡು ಸಕ್ಕದಾಗಿ ಅಡುಗೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಹಂಗೆ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು, ಆಮೇಲೆ ಆ ಪಾತ್ರಗಳನ್ನ ಕರೆಕ್ಟಾಗಿ ನಿರ್ವಹಿಸ್ಬೇಕು. ಒಂದು ಮೈಗೂ ನಮ್ಗೆ ಪ್ರಾಪರ್ಟಿ, ಅದಕ್ಕೂ ಜೀವ ಇದೆ ಅಂತ, ಆದ್ರೂ ಆ ಪಾತ್ರ ನಿರ್ವಹಿಸ್ತಾ ಇರುತ್ತೆ ಅಂತ. ಆಯ್ತು, ಪರಿಕರಗಳನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು, ಇದು ಬಂದ್ಬಿಟ್ಟು ರಂಗಭೂಮಿಗೆ ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಇವಾಗ ನೀವು ಬೀದಿ ನಾಟಕಗಳೆಲ್ಲ ನೋಡಿದ್ದೀರಾ? ಸ್ಟ್ರೀಟ್ ಪ್ಲೇಗಳಲ್ಲಿ, ಈ ಸ್ಟ್ರೀಟ್ ಪ್ಲೇಗಳಲ್ಲಿ ಒಂದು ವೇಲ್ ಕೊಟ್ಟಿರ್ತಾರೆ ಅಂತ. ಆ ವೇಲ್ನ ಯಾವ ರೀತಿ ಹಾಕೊಂತಾರೆ ಅಂತಂದ್ರೆ, ಒಂದೇ ವೇಲ್ನ ಒಬ್ಬ ಗೌಡ ಹಾಕೊಂಡಾಗ ಹೆಗಲ್ ಮೇಲೆ ಹಾಕೊಂತಾರೆ, ಒಬ್ಬ ರೈತ ಆಗಿದ ತಕ್ಷಣ ತಲೆಗೆ ಸುತ್ಕೊತಾರೆ. ಅದೇ ಒಂದು ಹೆಂಗ್ಸ್ ಬರ್ತಾ ಇದ್ದಾಳೆ ಅಂತಂದ್ರೆ ತಲೆ ಸೆರೆನ್ ಮಾಡ್ಕೊತಾರೆ. ಆಯ್ತಾ? ಅದೇ ಒಂದು ಡ್ಯಾನ್ಸ್ ಏನೋ ಜನಪದ ಡ್ಯಾನ್ಸ್ ಅಂತ ಸೊಂಟ ಕಟ್ಕೊಂತಾರೆ. ಆಯ್ತಾ? ಅದೇ ಒಂದು ಲುಂಗಿ ತರ ಕಟ್ಕೋಬಹುದು. ಎಷ್ಟು ಒಂದು ಪ್ರಾಪರ್ಟಿನ ಯಾವ ರೀತಿ ನಾವು ಬಳಸ್ಬೋದು ಅನ್ನೋದನ್ನ ರಂಗಭೂಮಿಲಿ ನೀವು ಕಲ್ತ್ಕೋಬಹುದು. ಒಂದು ಪೆನ್ನಲ್ಲೇ ನೀವು ಸ್ಟೈಲ್ ಆಗಿ ತಿರ್ಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದೇ ಒಂದು ಲುಕ್ ಬಂದ್ಬಿಡುತ್ತೆ ನಿಮ್ಮ ಕ್ಯಾರೆಕ್ಟರ್ಗೆ. ಎಷ್ಟೋ ಹೀರೋಗಳು ಹಿಂಗೆಲ್ಲ ತಿರ್ಸಿ ಹಿಂಗೆಲ್ಲ ಏನೇನೋ ಮಾಡ್ತಾರಲ್ಲ, ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅನ್ನೋ ಫೀಲ್ ಆಗುತ್ತೆ. ಅದು ಒಂದು ಕ್ಯಾರೆಕ್ಟರ್ ಐತಲ್ಲಿ. ಹಂಗೆ ಒಂದು ಪರಿಕರಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನು ತಿಳ್ಕೋಬೇಕು. ಇದು ಬಂದ್ಬಿಟ್ಟು ರಂಗಭೂಮಿಲಿ ತುಂಬಾ ಇಂಪಾರ್ಟೆಂಟ್. ಈಗ ನಾನೆಲ್ಲ ಈಗ ಬಂದ್ರಿ ಅನ್ಕೊಂಡೆ. ನಾನು ನೋಡ ಅದೇ ವಿಷಯನೇ ಏಕಾಗ್ರತೆ ಅಂತೀವತ್ತ.
ಏಕಾಗ್ರತೆ ಇಲ್ಲ ಅಂತಂದ್ರೆ ನಾವು ರಂಗು ನೀನು ಏನು ಮಾಡಕ್ಕಾಗಲ್ಲ. ನೀವು ಪಾಠದಲ್ಲೂ ಹಿಂಗೆ ಆಗ್ಬಿಡುತ್ತೆ. ಒಂದು ವಿಷಯ ಏನೋ ನಾವು ಹೇಳ್ತಾ ಇದ್ದೀವಿ ಇಂಪಾರ್ಟೆಂಟ್ ಆಗಿರ್ತಾರೆ, ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದಾಗ ನಿಮ್ಗೆ ನಿದ್ದೆನೂ ಬರಲ್ಲ, ಏನಿಲ್ಲ. ಇವಾಗ ಎಲ್ಲರೂ ಕೇಳಿಸ್ಕೊತಾ ಇರ್ತಾನೆ ಅಲ್ವಾ? ಮನೇಲಿ ನಿದ್ದೆ ಮಾಡಿದ್ದಾರೆ, ಡೈಲಿ ಎಕ್ಸ್ಟ್ರಾ ನಿದ್ದೆ ಮಾಡ್ತೇನೆ. ಆಕ್ಟಿವಿಟೀಸ್ ಆಕ್ಟಿವ್ ಆಗಿರ್ಬೇಕು ಹೆಣ್ಮಕ್ಳಿಗೆ ಯಾವಾಗಲೂ, ಆಯ್ತಾ? ಆ ಕಡೆ ಬಂದು ಕೆರೆ, ಈ ಕಡೆ ದಡ, ಆಯ್ತಾ? ಎಷ್ಟು ಜನ ಅದನ್ನ ಇದು ಮಾಡ್ತಾರೆ. ಇವಾಗ ಆ ಕಡೆ ಇದೆ ಎಲ್ಲರೂ. ಅದು ಕೆರೆ, ಇದು ದಡ. ಇದೇ ಕೆರೆ ಮಾಡ್ಕೊಳ್ಳಿ, ನೀವು ಕೆರೆಗೆ ಬಿಡಿ. ರೆಡಿನಾ? ಇದರಲ್ಲಿ ನೋಡಿ, ಕರೆಕ್ಟಾಗಿ ಇದರಲ್ಲಿ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಕಿವಿ, ನಿಮ್ಮ ಶಬ್ದ ಗ್ರಹಿಕೆ, ನೀವು ಕಣ್ಣು ಮುಚ್ಚಿದ್ರು ನಿಮ್ಮ ಕಿವಿ ಮಾತ್ರ ನಾನು ಹೇಳೋ ಶಬ್ದದ ಮೇಲೆನೇ ಇರಬೇಕು. ಇದು ಕಲಿಸ್ಕೊಡುತ್ತೆ. ನೀವು ನೆಕ್ಸ್ಟ್ ಯೂಸ್ ಮಾಡೋ ಡ್ರಾಮಾದಲ್ಲಿ ಮಾಡಬೇಕು ನೀವು. ರೆಡಿನಾ? ಕೆರೆ, ಕೆರೆ, ದಡ, ಕೆರೆ, ದಡ, ದಡ. ಬರೀ ಹುಷಾರು, ಸ್ಪೀಡ್ ಆಗಿರ್ತದೆ. ಕೆರೆ ಹಿಂಗೆ ಸ್ಟ್ರೈಟ್ ಆಗಿದೆ. ಆಮೇಲೆ ದಾಟಂಗಿಲ್ಲ, ಜಂಪ್ ಹೊಡಿಬೇಕು. ಆಯ್ತಾ? ದಡ, ಕೆರೆ, ದಡ. ಕೆರೆ, ದಡ, ಕೆರೆ, ದಡ, ದಡ. ಕೆರೆ, ದಡ, ಕೆರೆ, ದಡ, ದಡ. ಸ್ಪೀಡಾಗಿ ಹೋಗ್ತೀನಿ, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದ ಅದಕ್ಕೆ. ಕೆರೆ, ದಡ, ಕೆರೆ, ದಡ, ದಡ. ದಡ. ಕೆರೆ, ದಡ, ದಡ, ಕೆರೆ, ಕೆರೆ, ದಡ, ಕೆರೆ, ಕೆರೆ, ದಡ, ದಡ, ದಡ. ಕೆರೆ, ದಡ, ದಡ, ಕೆರೆ, 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 ದಡ.